5 ಗ್ಯಾರಂಟಿಗಳು ಅದು ಕೊಟ್ಟಿವಿ. ಈಗ ಯುವ ನಿಧಿ ಕರೆಕ್ಟ್ ಬರ್ತಿಲ್ಲ ಯಾರು ಹೇಳಿದ್ರು? ಯುವಕರೇ ಹೇಳ್ತಾರಲ್ಲ. ಅಲ್ಲ, ನೀವು ನೋಡ್ರಿ, ಅದಕ್ಕೆ ಹೇಳೋದು ಎಲ್ಲ ನಾ ಥರ ಪರ್ಟಿಕ್ಯುಲರ್ ಇದ್ದರೆ ತೋರಿಸಿ. ನಾನು ಇದೇ ಜಿಲ್ಲೆಯಲ್ಲಿ ಇದ್ದೀನಿ, ನಮ್ಮ ಹತ್ರ ಎಷ್ಟು ಅರ್ಜಿಗಳು ಬಂದಿದ್ದಾವೆ, ಎಷ್ಟು ಅರ್ಜಿಗಳು ವಿಲೇವಾಗಿದೆ ನೀವು ಚೆಕ್ ಮಾಡಿ ನೋಡ್ರಿ. ಅದ್ರಾಗ ಏನೇನೋ ಡಿಫರೆನ್ಸ್ ಇದ್ರೆ ವಿಲ್ ಸೆಟ್ ಇಟ್ ಔಟ್. ಈಗ ಗ್ಯಾರಂಟಿಗಳ ಅನುದಾನ ಕೊಡ್ತಾರ, ಬಟ್ ಶಾಸಕರಿಗೆ ಅನುದಾನ ಸಿಗ್ತಿಲ್ಲ, ಅಭಿವೃದ್ಧಿಗೆ ಹಣ ಇಲ್ಲ ಅಂತ ನಿಮ್ಮ ಶಾಸಕರು ಹೇಳ್ತಾರೆ. ಕೆಲವಾರು ವಿಚಾರದಲ್ಲಿ ಈ ರೀತಿ ಹೇಳಿರ್ತಕ್ಕಂಥ ನಿಜ ಇದೆ, ಇಲ್ಲ ಅಂತಲ್ಲ. ಅವರು ಎಕ್ಸ್ಟ್ರಾ ಗ್ರಾಂಟ್ ಕೇಳಿದ್ದಾರೆ. ಈಗ ನಂದು ಅದಕ್ಕೆ ನಿಮಗೆ ಇನ್ನೊಂದು ತಿಂಗಳ ತಡ್ಕೊಂಬಿಡಿ, ನಾವು ಎಷ್ಟು ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ ನಿಮಗೆ. ಗೌರ್ಮೆಂಟ್ ಹ್ಯಾಸ್ ಟು ಗಿವ್ ದ ಡೀಟೇಲ್ಸ್. ಅಪಾರ್ಟ್ ಫ್ರಮ್ ಗ್ಯಾರಂಟಿ, ರೆಗ್ಯುಲರ್ ಗ್ರಾಂಟ್ಗಳಿಗೆ ಏನು ತೊಂದರೆನೇ ಇಲ್ಲ. ಸ್ಪೆಷಲ್ ಗ್ರಾಂಟು ಎಕ್ಸಸ್ ಗ್ರಾಂಟ್ ಕೇಳಿದ ಸಂದರ್ಭದಲ್ಲಿ ಆಗಿಲ್ಲ. ಅದು ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸಲ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈಗ ನನ್ನ ಕಾನ್ಸ್ಟಿಟ್ಯೂನ್ಸಲ್ಲಿ 50 ಕೋಟಿ ಬೇಕಂತ ಕೇಳ್ತೀನಿ, ಕೊಟ್ಟಿಲ್ಲ ಅಂತ ಇಟ್ಕೊಳ್ರಿ. ಅದು ಗ್ಯಾರಂಟಿಗೋಸ್ಕರ ಹೋಗೈತೆ ಅಂತ ಹೇಳ್ತಕ್ಕಂಥದ್ದು ತಪ್ಪದು, ಆಯಿತಾ. ಈಗ ನೀವು BJP ಕಾಲದಲ್ಲಿ ಆಗಿರ್ತಕ್ಕಂಥ PWD ರೋಡಿಗೆ ಎಷ್ಟು ದುಡ್ಡು ಕೊಟ್ಟಿದೆ, ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಿದ್ದೇವಲ್ಲ ಚೆಕ್ ಮಾಡಿ ನೋಡ್ರಿ. ಎಜುಕೇಷನ್ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಿದೇವಲ್ಲ ನೋಡ್ರಿ. ಕಳೆದ ಪ್ರೀವಿಯಸ್ ಇಯರ್ಗಿರ್ತಕ್ಕಂಥ ಗೌರ್ಮೆಂಟ್ಗೆ ನಾವು ಯಾವುದೇ ಇಲಾಖೆಯವರು ದುಡ್ಡು ಜಾಸ್ತಿ ಖರ್ಚು ಮಾಡಿದೇವಲ್ಲ ಚೆಕ್ ಮಾಡಿ ನೋಡ್ರಿ. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸುಮ್ಮನೆ ಜನರಲ್ ಗ್ಯಾರಂಟಿಗೆ ದುಡ್ಡಿಲ್ಲ, ಗ್ಯಾರಂಟಿಗೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಒಬ್ರಾಗ್ನ ಮಾತಾಡ್ರಿ ಅಲ್ರಿ. ಈಗ BR ಪಾಟೀಲ್ ಸಾಹೇಬ್ ಕೇಳ್ರಿ, BR ಪಾಟೀಲ್ ಸಾಹೇಬ್ರು ಎದಕ್ಕೆ ರಾಜೀನಾಮೆ ಕೊಟ್ಟಿದ್ರೆ ನೀವು ಅವ್ರನ್ನ ಕೇಳ್ಕೊಳ್ಳಿ. ಈಗ ಹೋಗೋಣ ಹೈದರಾಬಾದ್ ಕರ್ನಾಟಕ ಹೋಗೋಣ, 5,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ ಕಲ್ಯಾಣ ಕರ್ನಾಟಕಕ್ಕೆ. ವಿ ಹ್ಯಾವ್ ಪ್ಲೇಸ್ 5,000 crores and money has been spent. 3,500 ಕೋಟಿಗೆ ಹೆಚ್ಚು ದುಡ್ಡು ಖರ್ಚಾಗಿದೆ ಸರ್. ಸಿಎಂ ಆಪ್ತ ಶಾಸಕರಲ್ಲೇ ಖರ್ಚಾಗಿದೆ. ಒಂದ್ ನಿಮಿಷ ಕೇಳ್ರಿ. ಈಗ ಈ ತರ ಮಾತಾಡಿದ್ರೆ ಡಾಟಾ ಇದ್ರೆ ಮಾತಾಡ್ರಿ, ಅಲ್ಲ ಹೇಳೋದು. ಯಾಕಂದ್ರೆ ಅದಕ್ಕಾದಂತ ಒಂದು ಸಮಿತಿಯಲ್ಲಿ ಅದಕ್ಕೆ ಬೋರ್ಡ್ ಇದೆ. ಆ ಭಾಗದಲ್ಲಿ ಅಜಯ್ ಸಿಂಗ್ ಅವರು ಅಲ್ಲಿ ಚೇರ್ಮನ್ ಆಗಿದ್ದಾರೆ. ಹಂಗ್ ಒಂದೇ ತಾಲೂಕಿಗೆ ಕೊಡಕ್ ಬರೋದಿಲ್ಲ. ನೀವು ಕೊಪ್ಪಳದಾಗ ಮನೆ ಭಾಷಣ ಮಾಡಿದ್ರಿ, ಏನದು? ಹೌದು, 2,000 ಕೋಟಿ ತಂದ್ರೆ ನೀವೇ ಭಾಷಣ ಮಾಡಿ. 2,000 ಕೋಟಿ ಹೈದರಾಬಾದ್ ಕರ್ನಾಟಕಕ್ಕೆ ಮಾತಾಡಕ್ ಬಿಡ್ರಿ. ಮಾತಾಡೋರಿಗೆ ಸ್ವಲ್ಪ ತಡ್ಕೊಳ್ರಿ. ಒಂದ್ ನಿಮಿಷ ಸಮಯ ಮಾತಾಡಕ್ ಕಂಪ್ಲೇಂಟ್ ಮಾಡ್ತೇನ್ರಿ. ಇಲ್ಲೇ ಇನ್ನೊಂದು ತಾಸು ಬಂದ್ರ ಇವ್ರು 2,000 ಕೋಟಿ ತಂದಿರ್ತಕ್ಕ ನಿಜ. ಅದ್ರಾಗ ಏನಿದೆ? ನೀರಾವರಿ, ಮೇಜರ್ ಇರಿಗೇಷನ್, ಮೈನರ್ ಇರಿಗೇಷನ್, PWD 34, 50, 54, ಸಮಾಜ ಕಲ್ಯಾಣ ಇಲಾಖೆ, ಇವೆಲ್ಲ ಇಲಾಖೆನಲ್ಲಿ 5 ವರ್ಷ ಅವಧಿಯಲ್ಲಿ 2,000 ಕೋಟಿ ತಂದಾರ ಅವರು. ನೀವು ಏನು ಅನ್ಕೊಂಡ್ರೆ 2,000 ಕೋಟಿ ಈ ಕಾಲದಲ್ಲಿ ಬಂದಿರತಕ್ಕಂಥದ್ದಲ್ಲ. ನಮ್ಮ 2013-18 ಇಸ್ವಿಯಲ್ಲಿ ಇರತಕ್ಕಂಥದ್ದು SCPT TSP 80,000 ಕೋಟಿ ಖರ್ಚು ಮಾಡಿದ್ದೀವಿ. 80,000 ಕೋಟಿ ರಾಜ್ಯದಲ್ಲಿ ಖರ್ಚು ಮಾಡಿದಾಗ ಸಹಜವಾಗಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲೆಲ್ಲಿ SC/ST ಜನಾಂಗ ಜಾಸ್ತಿ ಇದ್ರೆ ಜಾಸ್ತಿ ದುಡ್ಡು ಬಂದಿದೆ. ಸೂರ್ಯ ಚಂದ್ರ ಇರೋವರೆಗೆ ಕೊರತೆ ಇರುತ್ತೆ ಅನುದಾನದ್ದು. ಈಗ ಉಲ್ಟಾ ಹೋಗೋಣ. ಸುಮ್ಮನೆ ಮತ್ತೊಂದು ಪ್ರಶ್ನೆ ಕೇಳಿದ್ರೆ ಗುರು ಅಂತ ಬರಬೇಡ ನಮ್ಮ ಮೇಲೆ. ನೇರ ಪ್ರಶ್ನೆ, ಮಿನಿಸ್ಟರ್ ಆಗಿರ್ರಿ, ಅನುದಾನದ ಕೊರತೆ ಇದೆಯಾ ಇಲ್ವಾ? ನಾನು ಉತ್ತರ ಏನ್ ಕೊಟ್ಟೆ ನಿಮಗೆ? ಸೂರ್ಯ ಚಂದ್ರ ಇರೋವರೆಗೆ ಕೊರತೆ ಇರುತ್ತೆ ಅಂತ ಹೇಳಿಲ್ಲ ನಿಮಗೆ. ನಮ್ಮ ಕ್ಷೇತ್ರಕ್ಕೆ ಎಷ್ಟು ಬಂದೈತಿ? ಅಲ್ರಿ, ನಮ್ಮ ಕ್ಷೇತ್ರಕ್ಕೆ ಪ್ರತಿ ವರ್ಷ BJPಗಿನ ಜಾಸ್ತಿ ನಮಗೆ ಬಂದದ್ದೆ. ನಿಮಗೆ ಶ್ವೇತಪತ್ರ ಅಂದ್ರೆ ಕೊಡ್ತೀನಿ ನಿಮಗೆ. ಎಲ್ಲ ಇಲಾಖೆಯವರು ಎಷ್ಟು ಬಂದ್ರೆ ಕೊಡ್ತೀನಿ ನಿಮಗೆ. ಅಲ್ಲಲ್ಲ, ನೀವು ಕೇಳಿರೋ ಪ್ರಶ್ನೆಗೆ ಸೂರ್ಯ ಚಂದ್ರ ಇರೋವರೆಗೆ ದೇಶದ ರೊಕ್ಕದ ಕೊರತೆ ಐತೆ. ನೀವು ಸುಮ್ಮನೆ ಹಿಂಗೆ ಕೇಳಿದ್ರೆ ಗ್ಯಾರಂಟಿಗೋಸ್ಕರ ನಿಂತು ಬಿಡುತ್ತೆ, ಗ್ಯಾರಂಟಿಗೋಸ್ಕರ ನಾಳೆಗೆ ಅಂತಕ್ಕಂಥದ್ದು ಇದೇನು ಪ್ರತಿಪಾದನೆ ಇಲ್ಲ. ಐ ಆಮ್ ನಾಟ್ ರೆಡಿ ಟು ಅಗ್ರಿ ಆನ್ ಟು ದಿಸ್. ದಟ್ ಈಸ್ ಮೈ ನಾನು ಕೊಡ್ತಾ